ಸಿಟಿಗೆ ಹೋಗ್ತಾ ಇದ್ದೀವಿ. ಹಬ್ಬ ಇರೋದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ದೆ. ಸೊ ಅಕ್ಕ ನಾನು ಅಪ್ಪ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಹಿಂದೆಗಡೆ ದೊಡ್ಡಮ್ಮ ಅಮ್ಮ ಅಣ್ಣ 3 ಜನ ಬರ್ತಾ ಇದ್ದಾರೆ. ಸೊ ನಮ್ಮೂರ ಹಬ್ಬ ಹೇಗಿರುತ್ತೆ, ಸಿಡಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಆ್ಯಂಡ್ ನಮ್ಮ ಕಲ್ಚರ್ ಯಾವ್ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ. ಹಾಗೆ ಯಾವ ರೀತಿ ಹಬ್ಬ ಆಯಿತು ಅಂದ್ಬಿಟ್ಟು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಊರ ಎಂಟ್ರೆನ್ಸಿಗೆ ಬಂದ್ವಿ ನಾವು. ಇದು ಚೌಡೇಶ್ವರಿ ಹಬ್ಬ ಆಗಿರೋದ್ರಿಂದ ಊರ ಎಂಟ್ರೆನ್ಸಲ್ಲೇ ಚೌಡೇಶ್ವರಿ ದೇವಸ್ಥಾನ ಇರೋದು. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಚೌಡೇಶ್ವರಿ ದೇವಸ್ಥಾನ ಫ್ರೆಂಡ್ಸ್, ನಮ್ಮ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ಚೌಡೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಒಂದು ದೊಡ್ಡದಾದಂತಹ ಕೆರೆ ಇದೆ. ಸೊ ಸಿಡಿ ಊರು ಮುಂದೆ ಕಟ್ಟೋದು. ಅಲ್ಲಿಗೆ ಹೋದ್ಮೇಲೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಸೊ ಫುಲ್ಲು ರಶ್ ಇದ್ದಾರೆ. ನೈಟ್ ಹೊತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಲೈಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಊರು ಮುಂದೆ ಸಿಡಿ ಕಟ್ಟಿರೋದು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಫೈನಲಿ ಸಿಡಿ ಕಟ್ಟಿರುವಂತಹ ಜಾಗಕ್ಕೆ ಬಂದ್ವಿ. ಇದು 7 ಊರವರು ಸೇರಿ ಮಾಡುವಂತಹ ಹಬ್ಬ. ಫುಲ್ಲು ಗ್ರ್ಯಾಂಡ್ ಹಬ್ಬ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು 2 ವರ್ಷಕ್ಕೊಮ್ಮೆ ನಡೆಯೋದು. ಹಾಗಾಗಿ ಈ ಹಬ್ಬ ಫುಲ್ಲು ಗ್ರ್ಯಾಂಡಾಗಿ ನಡೆಯುತ್ತೆ. 8 ಇಲ್ಲಾಂದರೆ 10 ದಿನದಿಂದನೇ ಹಬ್ಬದ ಪ್ರೊಸೀಸಿಂಗ್ ಸ್ಟಾರ್ಟ್ ಆಗಿರುತ್ತೆ. ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಡಲ್ಲ. ವಿಡಿಯೋಗಂತೂ ಕಾಣೋದೇ ಇಲ್ಲ. ಅದೇ ನಮ್ಮ ಮಧ್ಯಕ್ಕೆ ಹೋಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಕೆಲವೊಂದು ಕಡೆ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೆಬ್ಬಾರೆ ಸೌಂಡ್ ಎಲ್ಲರೂ ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಹೆಬ್ಬಾರೆ ಸೌಂಡ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಇವಾಗ ಸಿಡಿ ಮರನ ಕೆಳಗಡೆ ಇಳಕ್ತಾ ಇದ್ದಾರೆ. ಸೊ ಅಲ್ಲಿಗೆ ಪೂಜಾರಿನ ಕಟ್ತಾರೆ, ಅಂದರೆ ದೇವ್ರ ಗುಡ್ಡಪ್ಪನ ಅಲ್ಲಿಗೆ ಕಟ್ತಾರೆ. ಸೊ ಕಟ್ಟಿದ ಮೇಲೆ ಅವರಿಗೆ ದೇವ್ರು ಬಂದಿರುತ್ತೆ. ಚೌಡೇಶ್ವರಿ ತಾಯಿ ಅವ್ರ ಮೈ ಮೇಲೆ ಇರ್ತಾರೆ. ಸೊ ಅವ್ರನ್ನ ಮೇಲ್ಗಡೆ ಏರಿಸಿದ್ಮೇಲೆ ಈ ಥರ ಬಾಳೆಹಣ್ಣು ಅಲ್ಲಿಗೆ ಹೊಡಿತಾರೆ. ಸೊ ಅವರು ಕತ್ತಿಗಳಲ್ಲಿ ಆದಷ್ಟು ಹೀಗೆ ಅವಾಯ್ಡ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಮೇಲೆ ಅಮ್ಮ ಬಂದಿರುತ್ತೆ ಅನ್ನೋ ಪದ್ಧತಿ ಇದೆ. ಸೊ ನೋಡ್ತಾ ಇರ್ಬೋದು, ನಮ್ಮೂರ ಹಬ್ಬ ಯಾವಾಗಲೂ ಇದೇ ರೀತಿ ಮಾಡೋದು. ಸೊ ಇವ್ರನ್ನ ಸಿಡಿಯಪ್ಪ ಅಂತ ಕರೀತಾರೆ. ಸಿಡಿಯಪ್ಪ ಸಿಳ್ಳಪ್ಪ ಅಂತ ಏನೋ ಕರೀತಾರೆ. ಸೊ ಈ ಹಬ್ಬ ನೋಡೋಕ್ಕಂತೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಫೈನಲಿ ನಮ್ಮೂರ ಹಬ್ಬ ಮುಗೀತು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಎಷ್ಟೋ ಊರುಗಳಿಂದ ಈ ದೃಶ್ಯನ ನೋಡೋಕ್ಕೆ ಬಂದಿರ್ತಾರೆ. ಖಂಡಿತವಾಗ್ಲೂ ನಿಮಗೆ ಈ ದೃಶ್ಯನ ನಾನು ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತಾಯಿ ಚೌಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ
ನಮ್ಮೂರಿನ ಹಬ್ಬ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಮ್ಮೂರ ಸಿಡಿ ಥರ ನೀವೆಲ್ಲಾದರೂ ಸಿಡಿ ನೋಡಿದ್ದೀರಾ ಅಥವಾ ನಮ್ಮೂರ ಸಿಡಿ ಥರ ಎಲ್ಲಾದರೂ ಸಿಡಿ ಮಾಡ್ತಾರಾ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಫೈನಲಿ ಸಿಡಿ 3 ರೌಂಡ್ ಈ ಥರ ಬರುತ್ತೆ. 3 ರೌಂಡ್ ಬಂತು ಅಂದಾಗ ಸಿಡಿ ಇಸ್ ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು. ಸಿಡಿ ಕಟ್ಟೋದು ಒಂದು ಹಾಫ್ ಆನ್ ಅವರ್ ಅನ್ನೋಂಗೆ ಹದ್ದು ಬಂದು 3 ರೌಂಡ್ ಹಾಕೋದ್ಮೇಲೆ ಸಿಡಿ ಕಟ್ಟೋದು. ಸಿಡಿ ಅಂದರೆ ಸಿಳ್ಳಪ್ಪನ ಮರಕ್ಕೆ ಕಟ್ಬಿಟ್ಟು ಈ ಥರ 3 ರೌಂಡ್ ಹಾಕಿಸೋದು. ಸೊ ನಾನು ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಲೈವಲ್ಲಿದ್ದೆ ಆವಾಗ. ಲೈವ್ನು ಕೂಡ ಯಾರು ನೋಡಿಲ್ಲ, ಒಂದ್ಸಲ ಹೋಗಿ ನೋಡಿ. ಫುಲ್ಲು ಜನಗಳ ರಾಶಿ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾನು ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ ಅಂದರು ನಿಮಗೋಸ್ಕರ ನಾನು ನನ್ನ ಸಬ್ಸ್ಕ್ರೈಬ್ಗಳಿಗೋಸ್ಕರ ತೋರಿಸ್ಬೇಕು ಅಂದ್ಬಿಟ್ಟು ಲೈವ್ಗೂ ಬಂದಿದ್ದೆ ಆ್ಯಂಡ್ ವೀಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಳ್ಳಪ್ಪಂಗೆ ಈ ಟೈಮಲ್ಲಿ ಚೌಡೇಶ್ವರಿ ತಾಯಿ ಬಂದಿರುತ್ತೆ. ಸೊ ಈ ಥರ ಹಬ್ಬಗಳನ್ನ ನೋಡೋದೇ ಒಂದು ಖುಷಿ. ನನಗಂತೂ ನಮ್ಮೂರ ಹಬ್ಬ ಅಂತಂದರೆ ಎಲ್ಲಿ ಅಂದರೆ ಬೇರೆ ಯಾವುದೇ ಊರಲ್ಲಿ ಹಬ್ಬ ಎಲ್ಲನೂ ನೋಡಿರ್ಬೋದು, ಬಟ್ ನಮ್ಮೂರ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಸಿಡಿ ಹಬ್ಬ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಸಿಡಿ ಹಬ್ಬ ಇಲ್ಲ ಅಂದ್ರೂ ಒಂದು 15 ಡೇಸ್ ಅನ್ನೋಂಗೆ ಹಬ್ಬದ ವಾತಾವರಣ ಊರಲ್ಲಿ ಬಂದುಬಿಟ್ಟಿರುತ್ತೆ. ಸಿಡಿ ಮರ ಕಟ್ಕೊಂಡು ಬರೋದು ಒಂದು ದಿನ ಆ್ಯಂಡ್ ಅದನ್ನೆಲ್ಲ ಕೆತ್ತನೆ ಎಲ್ಲ ಮಾಡ್ತಾರೆ. ಆಮೇಲೆ ಹೆಬ್ಬಾರೆ ಕಟ್ತಾರೆ. ಹೆಬ್ಬಾರೆ ಕಟ್ಟಿದ್ಮೇಲೆ ನಮ್ಮೂರಲ್ಲಿ ಯಾವುದೇ ರೀತಿ ನಾನ್ ವೆಜ್ ಆಗಿರ್ಬೋದು, ಹಾಗೆ ಮೆಣಸಿನ್ಕಾಯಿ ಹೋಗಿ ಆಗಿರ್ಬೋದು, ಯಾವುದೂ ಕೂಡ ಮಾಡಿರಲ್ಲ. ಒಗ್ಗರಣೆ ಹಾಕ್ತಂತೆ ಸಾಂಬಾರು ಮಾಡ್ತಾರೆ. ಹಂಗೆ ಯಾವುದೇ ರೀತಿ ನಾನ್ ವೆಜ್ ಇರಲ್ಲ. ಒಂದು 15 ಡೇಸ್ ಅನ್ನೋಂಗೆ ಊರಲ್ಲಿ ಅಚ್ಚುಕಟ್ಟಾಗಿ ಈ ಹಬ್ಬನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮೂರಿಗೇ ಮೇನ್ ಇದು ಗ್ರ್ಯಾಂಡ್ ಹಬ್ಬ. ಇನ್ನು ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಸೇರಿರ್ತಾರಲ್ವ, ಹಂಗಾಗಿ ಇಲ್ಲಿ ಫುಲ್ಲು ಜನದ ರಾಶಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಸುತ್ತಮುತ್ತ ಮನೆಗಳಾಗಿರ್ಬೋದು ಎಲ್ಲ ಕಡೆಯೂ ಜನಗಳಿರ್ತಾರೆ. ಸ್ವಲ್ಪನೂ ಕೂಡ ಗ್ಯಾಪ್ ಇರಲ್ಲ, ಅಷ್ಟು ಗ್ರ್ಯಾಂಡಾಗಿ ಮಾಡುವಂತಹ ಹಬ್ಬ ಇದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ನು ಕೂಡ ಯಾರೂ ಬಿಟ್ಟಿಲ್ಲ, ಅದ್ರ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಇದು ಹಬ್ಬ ಅಂದರೆ ಒಂದು 5 ನಿಮಿಷ ಅಷ್ಟೇ. ಅಲ್ಲಿ ಸಿಡಿ 3 ರೌಂಡ್ ಹಾಕೋದು, ಆದರೆ ಪ್ರಿಪ್ರೇಷನ್ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿಡಿ ಎಲ್ಲ ಆದಮೇಲೆ ಸಿಳ್ಳಪ್ಪನ ನಮ್ಮ ಊರ ಪಟೇಲ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ನನಗೂ ಇದು ಗೊತ್ತಿರಲಿಲ್ಲ, ಅಪ್ಪ ಹೇಳಿದ್ದು. ನೋಡ್ತಾ ಇರ್ಬೋದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹುಡುಗರುಗಳೆಲ್ಲ ಹೆಗ್ಲ ಮೇಲೆ ಹಾಕ್ಕೊಂಡು ಒಂಥರ ಹುಡುಗರುಗಳೆಲ್ಲ ಸೇರಿ ಈ ಹಬ್ಬ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನಮ್ಮ ಮನೆ ದೇವರು ಮಶ್ನಕಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಇದು ನನ್ನ ಅಪ್ಪನ ಮನೆ ದೇವರು ಮಶ್ನಕಮ್ಮ. ಸೊ ಇದೇ ನನ್ನ ಅಪ್ಪನ ಮನೆ ದೇವರು. ನನಗೆ ತುಂಬಾ ಖುಷಿ ಆಯಿತು. ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ನಮ್ಮ ಮನೆ ದೇವ್ರಿಗೆ ಬಂದಿದ್ದು, ಹಂಗಾಗಿ ಫುಲ್ಲು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೇ ನಮ್ಮ ಅಪ್ಪನ ಮನೆ ದೇವರು ಮಶ್ನಕಮ್ಮ. ಇದಾದಮೇಲೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅವರು ನಮ್ಮ ಮುತ್ತಾತ, ಇವರು ನಮ್ಮ ತಾತ ದೇವ್ರ ಗುಡ್ಡಪ್ಪ. ಸೊ ನಮ್ಮೂರಲ್ಲಿ ನಮ್ಮನ್ನೇನಾದ್ರು ಐಡೆಂಟಿಫೈ ಮಾಡಬೇಕು ಅಂತ ಇತ್ತು ಅಂದಾಗ ಮಶ್ನಕಮ್ಮನ ಗುಡ್ಡಪ್ಪನ ಮೊಮ್ಮಕ್ಕಳು ಅಂತಲೇ ನಮ್ಮನ್ನು ಐಡೆಂಟಿಫೈ ಮಾಡೋದು. ಸೊ ನಮ್ಮ ಅಜ್ಜಿ ಊರಲ್ಲಿ ಐಡೆಂಟಿಫೈ ಮಾಡೋದು ಬೆಟ್ಟೆ ಚಿಕ್ಕಮ್ಮನ ಗುಡ್ಡಪ್ಪನ ಮೊಮ್ಮಕ್ಕಳು ಅಂತ, ಬಟ್ ನಮ್ಮ ಅಪ್ಪನ ಮನೇಲಿ ಐಡೆಂಟಿಫೈ ಮಾಡೋದು ಮಶ್ನಕಮ್ಮನ ಗುಡ್ಡಪ್ಪನ ಮೊಮ್ಮಕ್ಕಳು ಅಂತ ಐಡೆಂಟಿಫೈ ಮಾಡ್ತಾರೆ. ಅವರೇ ನಮ್ಮ ತಾತ, ಪಕ್ಕದಲ್ಲಿರೋದು ಮುತ್ತಾತ. ಸೊ ಮೈಸೂರು ಸಿದ್ದಯ್ಯ ಅಂದ್ಬಿಟ್ಟು ನಮ್ಮ ಮುತ್ತಾತನ ನೇಮು, ಹಾಗಾಗಿ ನಮ್ಮ ಅಪ್ಪನ ನೇಮ್ನ ಸಿದ್ದಯ್ಯ ಅಂತ ಇಟ್ಟಿದ್ದಾರೆ. ಸೊ ಅವ್ರ ತಾತನ ನೇಮ್ನೇ ಇಟ್ಟಿದ್ದಾರೆ. ರಾತ್ರಿ ಇದು ಊರಲ್ಲಿ ಮೆರವಣಿಗೆ ಮಾಡೋಕ್ಕೆ ಅಮ್ಮನ ಕಟ್ಟಿದ್ರು. ಸೊ ಅದರ ಅಪೋಸಿಟಲ್ಲೇ ಈ ಥರ ಭೂಮಿಸಿದ್ದೇಶ್ವರ ಅಂತ ಅಂದ್ಬಿಟ್ಟು ಒಂದು ಗೂಡಲ್ಲಿ ಇಟ್ಟಿದ್ದಾರೆ. ಅಂದರೆ ಭೂಮಿಸಿದ್ದೇಶ್ವರ ಮತ್ತು ಮಶ್ನಕಮ್ಮ ಅಣ್ಣ ತಂಗಿ, ಹಾಗಾಗಿ ಎದುರುಗಡೆ ಭೂಮಿಸಿದ್ದೇಶ್ವರ ದೇವರನ್ನು ಕೂಡ ಇಟ್ಟಿದ್ದಾರೆ. ಸೊ ಅದ್ರ ಮೇಲೆ ಇವಾಗ ವಾಯ್ಸ್ನ ನಾನು ಮ್ಯೂಟ್ ಮಾಡಲ್ಲ, ನೀವೇ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.
ನೋಡಿದ್ರಿ ಆ ವಿಡಿಯೋ ಅಂದರೆ ಮಶನಕಮ್ಮನ ದೇವಸ್ಥಾನದಲ್ಲಿ ದೇವರು ಬಂದಿರುವಂಥದ್ದು. ಅವರು ನಮ್ಮ ತಾತನೇ ಆಗಬೇಕು, ನಮ್ಮ ಅಮ್ಮಂಗೆ ಚಿಕ್ಕ ಮಾವ ಆಗಬೇಕು. ಅಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ನೈಟು ವಿಡಿಯೋ ಮಾಡಿರುವಂಥದ್ದು. ನನಗೆ ನನ್ನ ಫ್ರೆಂಡ್ಸ್ಗಳು ಕಳಿಸಿದ್ರು, ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೈಟು ನಮ್ಮೂರು ಈ ಥರ ಕಾಣಿಸ್ತಾ ಇತ್ತು. ಸೊ ಹಬ್ಬ ಒಂದು 2-3 ದಿನ ಅನ್ನೋಂಗೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ. ನಮ್ಮೂರು ಅಂತ ಅಂದಾಗ ನಮಗೊಂಥರ ಖುಷಿ ಆಗುತ್ತೆ ಅಲ್ವಾ, ನೋಡೋಕ್ಕೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿ ಈ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ರ್ಯಾಂಡ್ ಹಬ್ಬ ಆಗಿರೋದ್ರಿಂದ ಸೊ ಏರಿಯಾಕ್ಕೂ ಕೂಡ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ. ಇದು ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿಗೆ ಸ್ವಲ್ಪ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ. ಸೊ ನೋಡ್ತಾ ಇರ್ಬೋದು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಊರ ಮುಂದೆ ಸಿಡಿ ಕಟ್ಟೋಕ್ಕೆ ಏನು ಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿಗೂ ಕೂಡ ಲೈಟಿಂಗ್ಸು, ಹೂವು ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮೂರ ನೈಟ್ ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆದಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಫುಲ್ಲು ಲೆಂತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಸಿಡಿ ಹಬ್ಬ ಅಂದರೆ ಅಲ್ಲೇ 1/2 ಅವರ್ 1 ಅವರ್ ಅಲ್ಲೇ ಬಿಸಿಲಲ್ಲಿ ನಿಂತಿದ್ದಕ್ಕೆ ನಂಗೆ ಫುಲ್ಲು ಟೈರ್ಡ್ನೆಸ್ ಆಗಿಬಿಡ್ತು. ಹಾಗಾಗಿ ನಾನು ಅಲ್ಲಿಗೆ ವ್ಲಾಗನ್ನು ಕಟ್ ಮಾಡ್ಕೊಬಿಟ್ಟೆ. ಯಾಕಂದರೆ ನನಗೇ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಏನಾದರೂ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೂರಲ್ಲಿ ಯಾವ್ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತಲೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನೈಟಿಂದನೇ ನಮ್ಮೂರಲ್ಲಿ ಫುಲ್ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಿರ್ತಾರೆ. ಅಲ್ಲಿ ಕೋಲಾಟಗಳಾಗಿರ್ಬೋದು, ಕೊರವಂಜಿ ಆಟಗಳು ಅಂತ ಹೇಳ್ತಾರಲ್ವ, ಅವನ್ನೆಲ್ಲ ಮಾಡಿರ್ತಾರೆ. ನೈಟ್ ಅಂತೂ ಫುಲ್ಲು ನಿದ್ದೆನೇ ಮಾಡ್ದಂತೆ ಈ ಥರ ನಮ್ಮ ಕಲ್ಚರ್ ಏನಿದೆ ಅದನ್ನೆಲ್ಲ ಮಾಡ್ತಿರ್ತಾರೆ. ನೋಡೋಕ್ಕೊಂದು ಖುಷಿ. ಬಟ್ ನಾನು ನೈಟ್ ಟೈಮೆಲ್ಲ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಶಿವರು ಕೂಡ ನೈಟು ಹೋಗಿದ್ರಂತೆ ನಮ್ಮ ಊರಿಗೆ ಇದನ್ನೆಲ್ಲ ನೋಡೋಕ್ಕೆ. ಅವರು ಕೂಡ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಇದು ನೈಟು ನಮ್ಮೂರಲ್ಲಿ ಮಶನಕಮ್ಮನ ದೇವರದ್ದು ಮೆರವಣಿಗೆ ಆಯ್ತಲ್ಲ, ಸೊ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಹಾಕಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ನೈಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹಬ್ಬ ಅಂತಂದಾಗ. ಇಡೀ ನೈಟ್ ಎಲ್ಲನೂ ಕೂಡ ಮಾಡ್ತಿರ್ತಾರೆ ಈ ಥರ ದೇವ್ರ ಮೆರವಣಿಗೆ ಮಾಡಿಕೊಂಡು. ಇದು ಮಶನಕಮ್ಮ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಸಿಡಿ ಹಬ್ಬ ಆದ ಮಾರನೆಗೆ ನಮ್ಮ ಮಶನಕಮ್ಮ, ನಮ್ಮ ಅಪ್ಪನ ಮನೆ ದೇವ್ರು ಏನಿದೆ ಅಲ್ಲಿ 101 ಮರಿ ಕೂದು ಈರ ಹಬ್ಬ ಅಂದ್ಬಿಟ್ಟು ಮಾಡ್ತಾರೆ. ಸೊ ಆ ವಿಡಿಯೋ ನಾನು ಮಾಡೋಕ್ಕಾದ್ರೆ ಮಾಡ್ತೀನಿ. ಯಾಕಂದರೆ ಬಲಿ ಕೊಡೋ ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ. ಹಾಗೆ ನಮ್ಮ ಊರು ನೇಮು ಕೂಡ ಹೇಳೋಂಗಿಲ್ಲ ರೂಲ್ಸ್ ಪ್ರಕಾರ. ಯಾಕಂದರೆ ನಮ್ಮ ಸೇಫ್ಟಿಗೋಸ್ಕರ ಊರ ನೇಮೆಲ್ಲ ಪರ್ಟಿಕ್ಯುಲರಾಗಿ ಹೇಳೋಂಗಿಲ್ಲ. ಯಾವ ಊರು ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಪರ್ಟಿಕ್ಯುಲರಾಗಿ ಊರ ನೇಮ್ ಹೇಳೋಂಗಿಲ್ಲ, ಯಾಕಂದರೆ ನಮ್ಮ ಸೇಫ್ಟಿಗೋಸ್ಕರ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ನಾವು ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತಂದಾಗ ಯೂಟ್ಯೂಬ್ದಾದಂಥ ಕೆಲವು ರೂಲ್ಸ್ಗಳು ಏನೇನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್. ಒನ್ಸ್ ಅಗೈನ್ ಲವ್ ಯು ಆಲ್.